ಗೈಸ್, ನಿಮ್ಮ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಓಡಬೇಕು ಅಂತಂದ್ರೆ ನಾವು ಏನೇನು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಇವತ್ತು ನೋಡೋಣ ಬನ್ನಿ ಗೈಸ್. ಗೈಸ್, ಈಗ ಈ ವಿಡಿಯೋನ ನೀವು ಫುಲ್ಲು ಕ್ಲಿಯರ್ ಆಗಿ ನೋಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಅರ್ಧ ವಿಡಿಯೋ ನೋಡಿ ನಿಮ್ಗೆ ಏನೋ ಅರ್ಥ ಆಗಲ್ಲ ಗೈಸ್. ಓಕೆ ಗೈಸ್, ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ಮತ್ತೆ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ ಗೈಸ್. ಗೈಸ್, ನಾವು ಯಾವ ತರ ಯೂಟ್ಯೂಬ್ ವಿಡಿಯೋನ ವೈರಲ್ ಆಗಂಗೆ ಮಾಡೋದು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನೋಡೋಣ ಬನ್ನಿ ಗೈಸ್. ಮೊದಲನೇದಾಗಿ ನಾವು ಲಾಂಗ್ ವಿಡಿಯೋ ಮಾಡಬೇಕಾದ್ರೆ ಮೊಬೈಲ್ನ ಅಡ್ಡ ಇಟ್ಕೊಂಡು ಮಾಡಬೇಕು ಗೈಸ್. ಸೊ ಅವಾಗ ನಮಗೆ ಯೂಟ್ಯೂಬ್ ವಿಡಿಯೋ ಫುಲ್ಲು ವೈರಲ್ ಆಗುತ್ತೆ ಗೈಸ್. ಸರಿನಾ? ಸೆಕೆಂಡೇದು ಏನು ಮಾಡಬೇಕು ಅಂತಂದರೆ, ವಿಡಿಯೋ ಮಾಡಬೇಕಾದ್ರೆ ಕ್ಲಿಯರಿಟಿ ಇರಬೇಕು ಗೈಸ್. ಕ್ಲಿಯರಿಟಿ ಇಲ್ಲ ಅಂತ ಅಂದರೆ ಆಡಿಷನ್ ನಿಮ್ಮ ವಿಡಿಯೋನ ಕರೆಕ್ಟಾಗಿ ನೋಡಲ್ಲ. ಸೊ ಹಂಗಾಗಿ ನಿಮ್ಮ ವಿಡಿಯೋ ಬಂದ್ಬಿಟ್ಟು ಕ್ಲಿಯರಿಟಿ ಇರಬೇಕು. ಸೆಕೆಂಡ್ನೇ ಪಾಯಿಂಟ್ ಬಂದ್ಬಿಟ್ಟು. ಸರಿನಾ? ಥರ್ಡ್ ಪಾಯಿಂಟ್ ಏನಪ್ಪ ಅಂತ ಅಂದರೆ, ನೀವು ವಿಡಿಯೋ ಮಾಡ್ತಾ ಇದ್ದೀರಾ, ಬ್ಯಾಕ್ಗ್ರೌಂಡ್ ಸೌಂಡ್ ಏನೂ ಬರಬಾರ್ದು ಗೈಸ್ ವಿಡಿಯೋ ಮಾಡ್ಬೇಕಾದ್ರೆ. ಸರಿನಾ? ಬ್ಯಾಕ್ಗ್ರೌಂಡ್ ಸೌಂಡ್ ಬಂತು ಅಂದರೆ ನಿಮ್ಮ ವಿಡಿಯೋ ವೈರಲ್ ಆಗಲ್ಲ. ಸೊ ಹಂಗಾಗಿ ನೀವು ಬ್ಯಾಕ್ಗ್ರೌಂಡ್ ಸೌಂಡ್ ಬರ್ದಿಲ್ದಂಗೆ ನೀವು ವಿಡಿಯೋ ಮಾಡೋಕೆ ನೋಡ್ಕೊಳ್ಳಿ ಗೈಸ್. ಸರಿನಾ? ನಾಲ್ಕನೇ ಪಾಯಿಂಟ್ ಏನಪ್ಪ ಅಂತ ಅಂದರೆ, ಈಗ ನೀವು ವಿಡಿಯೋ ಮಾಡಿರ್ತೀರ ಒಂದು 10 ನಿಮಿಷ, 20 ನಿಮಿಷ, ಇಲ್ಲಾಂದರೆ 30 ನಿಮಿಷ, ಇಲ್ಲಾಂದ್ರೆ 40 ನಿಮಿಷ, ಈ ಥರ ಲಾಂಗ್ ವಿಡಿಯೋ ಮಾಡಿರ್ತೀರ. ಸರಿನಾ? ಆ ಲಾಂಗ್ ವಿಡಿಯೋ ಮಾಡಿಬಿಟ್ಟು ನೀವು ಹಂಗೆ ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತೀರ. ಈ ಥರ ನೀವು ಮಾಡಿದಿರ ಅಂತ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ವಿಡಿಯೋ ವೈರಲ್ ಆಗಲ್ಲ ಗೈಸ್. ಸೊ ಹಂಗಾಗಿ ನೀವು ಏನು ಮಾಡಿ ಅಂತಂದರೆ, ಕರೆಕ್ಟಾಗಿ ನೀವು ವಿಡಿಯೋನ ಎಡಿಟಿಂಗ್ ಮಾಡಿ ನೀವು ವಿಡಿಯೋ ಹಾಕಿ ಗೈಸ್. ಸೊ ಅವಾಗ ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ ಗೈಸ್. ಸರಿನಾ? ಆ ಥರ ಮಾಡಿ ಆವಾಗ ನಿಮ್ಮ ವಿಡಿಯೋ ಚೆನ್ನಾಗಿ ವೈರಲ್ ಆಗುತ್ತೆ ಮತ್ತು ಗ್ರೋತ್ ಆಗುತ್ತೆ ಗೈಸ್. ಸರಿನಾ? ಮತ್ತು ಇನ್ನೊಂದು 5ನೇ ಪಾಯಿಂಟ್ ಏನಪ್ಪ ಅಂತಂದರೆ, ನೀವು ಲಾಂಗ್ ವಿಡಿಯೋ ಯಾರು ಹಾಕ್ತೀರಾ, ಮೇಯ್ನ್ ಇಂಪಾರ್ಟೆಂಟ್ ತಮ್ನೇಲ್ ಗೈಸ್. ಸೊ ಹಂಗಾಗಿ ನೀವು ತಮ್ನೇಲ್ ಚೆನ್ನಾಗಿ ಮಾಡಿ ಹಾಕಿ ಗೈಸ್. ಆವಾಗ ನೀವು ಯಾವ ಥರ ತಮ್ನೇಲ್ ಮಾಡಾಕ್ತೀರೋ ಅದ್ರ ಮೇಲೆ ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ ಗೈಸ್. ಸೊ ಸರಿನಾ? 6ನೇ ಪಾಯಿಂಟ್ ಬಂದ್ಬಿಟ್ಟು ಮೇಯ್ನ್ ಇಂಪಾರ್ಟೆಂಟ್ ಗೈಸ್. ಸೊ ಸರಿನಾ? ಏನಪ್ಪ ಅಂದರೆ 6ನೇ ಪಾಯಿಂಟು ಟಾಪಿಕ್ ಗೈಸ್. ಸರಿನಾ? ನೀವು ಯಾವುದೇ ಒಂದು ಟಾಪಿಕ್ ತಗೊಂಡಿದ್ದೀರ ಅಂತಂದರೆ, ನೀವು ಒಂದು ಟಾಪಿಕ್ಕಿನ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀರ. ಎಕ್ಸಾಂಪಲ್, ನೀವು ನ್ಯೂಸ್ ಚಾನಲ್ ಬಗ್ಗೆ ಮಾಡ್ತಾಯಿದ್ದೀರಾ, ಆ ನ್ಯೂಸ್ ಚಾನಲ್ ಬಗ್ಗೆನೇ ವಿಡಿಯೋ ಮಾಡ್ಬೇಕು ಗೈಸ್. ಸರಿನಾ? ಸೆಂಟ್ರಲ್ಲಿ ಬೇರೆ ಟಾಪಿಕ್ ಮಾಡೋಕ್ಕೋಗ್ಬೇಡಿ ಗೈಸ್. ಸರಿನಾ? ಸೆಂಟ್ರಲ್ಲಿ ನೀವು ಬೇರೆ ಟಾಪಿಕ್ ಮಾಡಿದ್ದೀರಾ ಅಂತಂದರೆ ಯೂಟ್ಯೂಬರ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಹಂಗಾಗಿ ನೀವು ನ್ಯೂಸ್ ಚಾನಲ್ ಬಗ್ಗೆ ಮಾಡ್ತಾಯಿದ್ರೆ ನ್ಯೂಸ್ ಚಾನಲ್ ಸಂಬಂಧಪಟ್ಟಂಗೆ ವಿಡಿಯೋ ಮಾಡ್ತಾಯಿದ್ರಿ. ಆವಾಗ ಆ ಥರ ಮಾಡ್ತೀರಾ ಅಂತಂದರೆ ಯೂಟ್ಯೂಬಲ್ಲಿ ಸ್ಪ್ರೆಡ್ ಆಗುತ್ತೆ. ಸೊ ಹಂಗಾಗಿ ಯಾವುದೇ ಒಂದು ಟಾಪಿಕ್ ಆಗಲಿ, ಈಗ ಅಡುಗೆ ಮಾಡ್ತೀರಾ, ಅಡುಗೆ ಮಾಡೋ ಟಾಪಿಕ್ ಬಗ್ಗೆನೇ ನೀವು ವಿಡಿಯೋ ಮಾಡಿ. ಆ ಥರ ನೀವು ಮಾಡಿದಿರ ಅಂತಂದರೆ ನಿಮ್ಮ ವಿಡಿಯೋ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ವಾಚ್ ಅವರ್ ಆಗುತ್ತೆ ಮತ್ತು ಮಾನಿಟೈಸೇಷನ್ ಆಗೋ ಚಾನ್ಸ್ ಇರುತ್ತೆ ಗೈಸ್. ಸೊ ಸರಿನಾ? ಈ ಥರ ನೀವು ವಿಡಿಯೋ ಮಾಡಿ ಗೈಸ್. ಈಗ ಒಂದು ದಿವಸ ಅಡುಗೆ ಮಾಡೋದು ಹಾಕೋದು, ಒಂದು ದಿವಸ ನ್ಯೂಸ್ ಚಾನಲ್ ಬಗ್ಗೆ ಹಾಕೋದು, ಒಂದು ದಿವಸ ಲಾಗ್ ಬಗ್ಗೆ ಹಾಕೋದು. ಸೊ ನೀವು ಡೈಲಿ ಒಂದೊಂದು ಥರ ಟಾಪಿಕ್ ಹಾಕೊಂಡು ಹೋಗಿರ ಅಂತಂದ್ರೆ ಅವಾಗ ಏನಾಗುತ್ತೆ ಅಂತಂದರೆ ಯೂಟ್ಯೂಬರ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಸರಿನಾ? ಹಂಗಾಗಿ ನೀವು ಯಾವುದೋ ಒಂದು ಟಾಪಿಕ್ ಬಗ್ಗೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆ ಟಾಪಿಕ್ ಬಗ್ಗೆನೇ ನೀವು ಕಂಟಿನ್ಯೂಸ್ ವಿಡಿಯೋ ಹಾಕಿ ಗೈಸ್. ಸೊ ಹಂಗಾಗಿ ನಿಮ್ಮ ವಿಡಿಯೋ ಆವಾಗ ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೊ ಸರಿನಾ? ಈ ಥರ ನೀವು ವಿಡಿಯೋ ಮಾಡಿ ಗೈಸ್. ಆವಾಗ ನಿಮಗೆ ಮತ್ತೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗುತ್ತೆ ಮತ್ತು ವಾಚ್ ಅವರ್ ಬರುತ್ತೆ ಮತ್ತು ವ್ಯೂಸು ಬರುತ್ತೆ ಗೈಸ್. ಸೊ ಸರಿನಾ? ಈ ಥರ ನೀವು ವಿಡಿಯೋ ಮಾಡಿ ಗೈಸ್. ಆವಾಗ ನಿಮ್ಮ ವಿಡಿಯೋ ಚೆನ್ನಾಗಿ ಓಡುತ್ತೆ ಗೈಸ್. ಸೊ ಸರಿನಾ? ಈಗ ಇಷ್ಟೆಲ್ಲ ಆಯಿತು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನೀವು ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತೀರಾ. ಮಾಡಿದಾದ್ಮೇಲೆ ಮೇಯ್ನ್ ಇಂಪಾರ್ಟೆಂಟ್ ಗೈಸ್ ಸೆಟ್ಟಿಂಗ್ ಈಸ್ ಮೇಯ್ನ್ ಇಂಪಾರ್ಟೆಂಟ್ ಗೈಸ್. ಸರಿನಾ? ಸೆಟ್ಟಿಂಗ್ ನೀವು ಚೆನ್ನಾಗಿ ಮಾಡಬೇಕು ಗೈಸ್. ಸೆಟ್ಟಿಂಗಲ್ಲಿ ಬಂದುಬಿಟ್ಟು ಟೈಟಲು, ಹ್ಯಾಶ್ಟ್ಯಾಗು ಮತ್ತು ಟ್ಯಾಗ್ಸು ಈ ಥರ ನೀವು ಎಲ್ಲ ಎಂಟ್ರಿ ಮಾಡಬೇಕು ಗೈಸ್. ಈ ಥರ ಎಂಟ್ರಿ ಮಾಡಿದಾದ್ಮೇಲೆ ನೀವು ಕರೆಕ್ಟಾಗಿ ಅಪ್ಲೋಡ್ ಮಾಡಿ ಗೈಸ್. ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಅಂತಂದರೆ, ನೀವು ಪ್ರೈವೇಟು ಇಲ್ಲಾಂದರೆ ಅನ್ಲಿಸ್ಟಲ್ಲಿಕ್ಕಿ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಬೇಕು ಗೈಸ್. ವಿಡಿಯೋ ಫುಲ್ಲು ಅಪ್ಲೋಡ್ ಆದ ಮೇಲೆ ಸೆಟ್ಟಿಂಗ್ ಮಾಡಿ. ಸರಿನಾ? ಸೆಟ್ಟಿಂಗ್ ಮಾಡಿದಾದ್ಮೇಲೆ ಫೈನಲ್ಲಿಗೆ ಬೇಕಾದ್ರೆ ನೀವು ಪಬ್ಲಿಷ್ ಮಾಡಿ ಗೈಸ್. ಸರಿನಾ? ಆವಾಗ ನಿಮ್ಮ ವಿಡಿಯೋ ಚೆನ್ನಾಗಿ ಓಡುತ್ತೆ ಗೈಸ್. ಈ ಥರ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕಂಪ್ಲೀಟ್ ಆದಾದ್ಮೇಲೆ ನೀವು ಪಬ್ಲಿಷ್ ಮಾಡಿ ಗೈಸ್. ಆವಾಗ ನಿಮ್ಮ ವಿಡಿಯೋ ಚೆನ್ನಾಗಿ ಓಡುತ್ತೆ ಗೈಸ್. ಸರಿನಾ? ನೆಕ್ಸ್ಟ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಸರಿನಾ? ಯಾಕಪ್ಪ ಅಂತಂದರೆ, ಇವತ್ತು ಬಂದುಬಿಟ್ಟು 5 ಗಂಟೆ ಅಪ್ಲೋಡ್ ಮಾಡಿರ್ತೀರ ಸಾಯಂಕಾಲ, ನಾಳೆ ಬಂದುಬಿಟ್ಟು ಬೆಳಗ್ಗೆ 6 ಗಂಟೆ ಅಪ್ಲೋಡ್ ಮಾಡ್ತೀರಾ, ಮತ್ತು ಇನ್ನೊಂದು ದಿನ ಬಂದುಬಿಟ್ಟು ಮಧ್ಯಾಹ್ನ 3 ಗಂಟೆ ಅಪ್ಲೋಡ್ ಮಾಡ್ತೀರಾ. ಈ ಥರ ಅಪ್ಲೋಡ್ ಮಾಡೋಕ್ಕೆ ಹೋಗ್ಬೇಡಿ ಗೈಸ್. ಸರಿನಾ? ಈಗ ನೀವು ಯಾಕೆ ಅಂತಂದರೆ, ಈ ಥರ ನೀವು ಅಪ್ಲೋಡ್ ಮಾಡಿದ್ದೀರಾ ಅಂತಂದರೆ ಯೂಟ್ಯೂಬರಿಗೆ ಕನ್ಫ್ಯೂಸ್ ಆಗುತ್ತೆ, ಅವರಿಗೆ ನಿಮ್ಮ ವಿಡಿಯೋ ಕನ್ಫ್ಯೂಸ್ ಆಗುತ್ತೆ ಗೈಸ್. ಸರಿನಾ? ನಿಮ್ಮ ವಿಡಿಯೋ ಬಂದುಬಿಟ್ಟು ಸ್ಪ್ರೆಡ್ ಮಾಡೋಕ್ಕೂ ಆಗೋದಿಲ್ಲ. ಸೊ ಹಂಗಾಗಿ ನೀವು ಯಾವುದಾದ್ರೂ ಒಂದು ಟೈಮ್ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು ಗೈಸ್. ಸರಿನಾ? ಇವತ್ತು ಬಂದುಬಿಟ್ಟು ಎಕ್ಸಾಂಪಲ್ಲು 5 ಗಂಟೆ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ದೀರಾ. ಸರಿನಾ? ಇದೇ ಥರ ನೀವು ನೆಕ್ಸ್ಟ್ ಡೇ ಈವ್ನಿಂಗ್ 5 ಗಂಟೆಗೆ ಅಪ್ಲೋಡ್ ಮಾಡಬೇಕು, ಮತ್ತು ಎಗೈನು ನೆಕ್ಸ್ಟ್ ಡೇ ಈವ್ನಿಂಗ್ 5 ಗಂಟೆ ಅಪ್ಲೋಡ್ ಮಾಡಬೇಕು. ಈ ಥರ ನೀವು ಅಪ್ಲೋಡ್ ಮಾಡ್ಕೊಳ್ತಾ ಹೋದರೆ
ನಿಮ್ಮ ವಿಡಿಯೋ ಸ್ಪ್ರೆಡ್ ಆಗುತ್ತೆ ಮತ್ತು ವೈರಲ್ ಆಗುತ್ತೆ ಮತ್ತು ವಾಚ್ ಅವರ್ ಬರುತ್ತೆ ಮತ್ತು ಮಾನಿಟೈಸೇಷನ್ ಆಗೋ ಚಾನ್ಸಸ್ ಇರುತ್ತೆ ಗೈಸ್ ಸರ್ನ. ಈ ಥರ ನೀವು ವಿಡಿಯೋ ಅಪ್ಲೋಡ್ ಮಾಡ್ಕೊಳ್ತಾ ಹೋಗಿ ಆವಾಗ ನಿಮ್ಮ ವಿಡಿಯೋ ಬಂದ್ಬಿಟ್ಟು ಗ್ರೋತ್ ಆಗುತ್ತೆ ಗೈಸ್ ಸರ್ನ. ಓಕೆ ಗೈಸ್, ನನ್ನ ವಿಡಿಯೋ ಯಾರು ನೋಡ್ತೀರಾ ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.